ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಸುಬ್ಬರೆಡ್ಡಿ ಅವರೇ, ವಕೀಲರ ಸಂಘದ ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನು ಮೊದಲು ಕಿತ್ತಾಕಬೇಕು ಅನ್ನೋ ಒಂದು ದೊಡ್ಡ ಧ್ವನಿ ಕೇಳಿಸ್ತಾ ಇದೆ. ಯಾಕೆಂದರೆ ನಾನು ಎಫೆಕ್ಟಿವ್ ಆಗಿ ಡೀಲ್ ಮಾಡಬೇಕು ಅಂತ ಅವರ ಆಸೆ. ಅವ್ರಿಗೇನು ಅಂತಂದರೆ ನೀವೇನೇ ಆಗಲಿ, ಅವರು ಒಂದೇ ಒಂದು ಉದ್ದೇಶ, ಏನೇ ಆಗಲಿ ಎಫೆಕ್ಟಿವ್ ಸಾಫ್ಟ್ ಪೆಡ್ಲಿಂಗ್ ಬೇಕಾಗಿಲ್ಲ, ಧೈರ್ಯವಾಗಿ ಹೇಳಿ, ಧೈರ್ಯವಾಗಿ ಹೋಗಿ. ತಾವು ಅದೇ ಈ ಕಾರಣ ಸಮಸ್ಯೆಯನ್ನ ಸರಿಯಾಗಿ ಡೀಲ್ ಮಾಡ್ತಾ ಇಲ್ಲ, ಅದಕ್ಕಾಗಿ ನಿಮ್ಮನ್ನು ಅವರ ಆಪಾದನೆ ಒಂದು ಹಲವರು ಆಪಾದನೆ, ಎಲ್ಲರದ್ದು ಅಲ್ಲ, ಹಲವರು ಆಪಾದನೆ ಏನು ಅಂದರೆ ಎಫೆಕ್ಟಿವ್ ಆಗಿ ನಾವು ಮಾಡ್ತಾ ಇಲ್ಲ. ನಾನು ಪ್ರಧಾನ ಎಫೆಕ್ಟಿವ್ ಅಂದರೆ ಮೀಡಿಯಾ ಮೇಲೆ ನಾವು ಏನು ಮಾಡಬೇಕು, ಮೀಡಿಯಾದ ಮೇಲೆ ಆ್ಯಕ್ಷನ್ ಅಂದರೆ ನಾವು ಕೋರ್ಟಲ್ಲಿ ನೀವೇ ಆಕ್ಷನ್ ತಗೋಬೇಕು. ಕೋರ್ಟ್ ಆಗಲ್ಲ, ಕೋರ್ಟ್ ಆಕ್ಷನ್ ತಗೊಬೇಕು. ಆಮೇಲೆ ನೀವು ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ತಂದು ಸೀರಿಯಸ್ ಆಗಿ ಸೋಮೋಟೋ ತಗೊಬೇಕಾಗಿತ್ತು. ಅದೊಂದು. ಈಗ ಆಮೇಲೆ ಆಮೇಲೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳು ಗವರ್ನರ್ನೆಲ್ಲ ಭೇಟಿ ನಾವು ಮಾಡಿದೀವಿ, ನಾವು ನ್ಯಾಯ ಕೇಳಿದೀವಿ, ಅವ್ರು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ, ನಾವು ಕಾಯ್ತಾ ಇದೀವಿ. ಆದ್ರೆ ಆ ನ್ಯಾಯ ಬೇರೆ. ನೀವು ನ್ಯಾಯಮೂರ್ತಿಗಳನ್ನ ಎಷ್ಟು ಸಲ ಭೇಟಿ ಆದ್ರಿ? ನ್ಯಾಯಮೂರ್ತಿಗಳಿಗೆ ಮುಖ್ಯ ನ್ಯಾಯಮೂರ್ತಿಗಳನ್ನ, ಈ ರಾಜ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಎಷ್ಟು ಸಲ ಭೇಟಿ? ನ್ಯಾಯಮೂರ್ತಿಗಳು ದಿನ ನೋಡ್ತಾ ಇರ್ತೀವಿ. ಮುಖ್ಯ ನ್ಯಾಯಮೂರ್ತಿಗಳು ನಿಮ್ಗೆ ಏನ್ ಹೇಳಿದ್ದಾರೆ? ಪ್ರತಿದಿನ ಅವ್ರು ಹೇಳೋದು ಕಾಲ್ ಆಫ್ ದಿ ಸ್ಟ್ರೈಕ್ ಅನ್ನೋದು ಒಂದು ಹೇಳ್ತಾವ್ರ ಅಷ್ಟೇ. ಹೌದ್ ತಾನೆ? ಸ್ಟ್ರೈಕ್ ಅನ್ನ ಮೊಟಕುಗೊಳಿಸಿ ಬನ್ನಿ, ಕಾನೂನು ಪ್ರಕಾರ ಯಾರು ತಪ್ಪು ಮಾಡ್ಲಿ, ಅದು ಪತ್ರಕರ್ತರಾಗ್ಲಿ, ಪೊಲೀಸರಾಗ್ಲಿ, ವಕೀಲರಾಗ್ಲಿ, ಕ್ರಮ ಜರುಗಿಸೋಣ ಅಂತ ತಾನೆ ಹೇಳ್ತಾರೆ. ಅವರು ಉದ್ದೇಶವೇ ಬೇರೆ. ಅಂದ್ರೆ ಮುಖ್ಯ ಉದ್ದೇಶ ಕಾಲ್ ಆಫ್ ದಿ ಸ್ಟ್ರೈಕ್ ಅಂತ. ನಾವು ಕಾಲ್ ಆಫ್ ಮಾಡಿದರೆ ಇವತ್ತಿನ ದಿವಸ ಸರ್ಕಾರದವ್ರು ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ, ಡಿಮಾಂಡ್ಸ್ ಮೀಟ್ ಮಾಡಿಲ್ಲ, ಮೀಡಿಯಾದ ಮೇಲೆ ಏನೂ ಮಾಡಿಲ್ಲ. ನೀವು ಸರ್ಕಾರದ ಪರ ನೀವಿದ್ದೀರಿ, ಸುಬ್ಬಾರೆಡ್ಡಿ ಅವರು ಸರ್ಕಾರದ ಪರ ಇದ್ದೀರಿ. ಸುಬ್ಬಾರೆಡ್ಡಿ ಅವರು ಸರ್ಕಾರದ ಪರ ಇರೋದಕ್ಕೆ ಸಮಸ್ಯೆ ಬಗೆಹರಿತಾ ಇಲ್ಲ. ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ನೋಡಿ, ನಾವು 19th ಡಿಮ್ಯಾಂಡ್ ಡೆಡ್ಲೈನ್ ಕೊಟ್ಟಿದ್ದೀವಿ, 20th ದೊಡ್ಡ ವಿಧಾನಸೌಧ ಚಲೋ ಹೋಗ್ತಾ ಇದ್ದೀವಿ. 20ನೇ ತಾರೀಕು ಹಾಗಾದ್ರೆ ಮತ್ತೆ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲ ಕಡೆ ಡಿಸ್ಟ್ರಿಕ್ಟ್ ತಾಲೂಕುಗಳವರು ಎಲ್ಲ ಬರ್ತಾ ಇದ್ದಾರೆ. ನಾವು ಸೀರಿಯಸ್ ಆಗಿ ಮಾಡ್ತೀವಿ. ಅದು ವಿತ್ ಪರ್ಮಿಷನ್, ವಿತೌಟ್ ಪರ್ಮಿಷನ್? ಇಲ್ಲ, ಪರ್ಮಿಷನ್ ಕೊಡ್ತಾರೆ. ನಾವು ಪರ್ಮಿಷನ್ ಬರೇ ಬರ್ತೀವಿ ವಿಧಾನಸೌಧವರೆಗೂ. ಲಾರ್ಜ್ ನಂಬರ್ ಆಫ್ ಲಾಯರ್ಸ್, 10,000 ಜನ ವಕೀಲರು ಇಡೀ ಕರ್ನಾಟಕದಲ್ಲೇ ಬರ್ತಾ ಇದ್ದಾರೆ ಇವತ್ತೊಂದು ದಿವಸ. ಏನೇ ಆಗಲಿ, ನಾವು ಸರ್ಕಾರದ ವಿರುದ್ಧವಾಗಿ ಏನು ಮಾಡದೇ ಇದ್ರೆ 19th ಒಳಗಾಗಿ, ಈಗ ನೀವು 20ನೇ ತಾರೀಕು ನೀವು ದೊಡ್ಡ ಪ್ರೊಸಿಷನ್ ಮಾಡ್ತೀನಿ, ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತೀವಿ ಅಂತ ಹೇಳ್ತಾ ಇದ್ರಿ ರಾಜ್ಯ ಎಲ್ಲ ವಕೀಲರು. ಅದನ್ನಾದ್ರೂ ಅವರಿಗೆ ವರದಿ ಮಾಡ್ಬೋದಾ ನಾವು, ಅಥವಾ ಅವತ್ತೇನಾದ್ರೂ ಪತ್ರಕರ್ತರು ಬಂದು ಹೊಡಿಸ್ತೀರಾ? ಅಲ್ಲ, ನಾವ್ ಯಾಕೆ ಹೊಡೆಯೋದು? ತಾವು ಮೋಸ್ಟ್ ವೆಲ್ಕಮ್. ನಮ್ದೇನು ಈಗ ನಾವು ಏನು ಅಶ್ಯೂರೆನ್ಸ್ ಕೊಡ್ತೀರಿ ಪತ್ರಕರ್ತರು? ನೀವು ಹೇಳಿ ನೋಡಿ. ಪತ್ರಕರ್ತರಿಗೆ ನಾವೇ ಅಲ್ಲ, ಇವನ್ನು ನೀವು CM ಅನ್ನು ನೋಡಿದ್ದೀರಿ, ಗವರ್ನರ್ ಹತ್ರ ನೋಡಿದ್ದೀವಿ. ನಾವು ಯಾವತ್ತೂ ಒಂದು ಎಲ್ಲರೂ ನೋಡಿದ್ವಾ, ಪ್ರೊಟೆಸ್ಟ್ ಮಾಡಿದ್ವಾ? ವಕೀಲರ ಸಂಘದಿಂದ ನೀವೇನಾದ್ರೂ ನೀವು ಸೀನಿಯರ್ ಕೌನ್ಸಿಲ್ ಅಲ್ಲಿ ಇರೋರು, ಈ ರಾಜ್ಯದಲ್ಲಿ ಬಾರ್ ಕೌನ್ಸಿಲ್ ಇದೆ, ಬಾರ್ ಕೌನ್ಸಿಲ್ ಏನ್ ಮಾಡ್ತಾ ಇದೆ? ನೀವು ಸೀನಿಯರ್ ಕೌನ್ಸಿಲ್ ಏನ್ ಮಾಡ್ತಾ ಇದ್ದೀರಿ? ಅಂದ್ರೆ ನಿಮ್ಮ ಯಾರ ಹಿಡಿತದಲ್ಲೂ ವಕೀಲರು ನೀವು ಹೇಳ್ದಂಗೆ ಯಾರು ಕೇಳಲ್ಲ. ಇಲ್ಲ, ನಾವು ಮೀಡಿಯಾದವ್ರ ಮೇಲೆ ಮೊಕದ್ದಮೆಗಳು ಹಾಕಿದ್ದೀವಿ. ಅದು ತೀರ್ಮಾನ ಆಗಬೇಕು. ತೀರ್ಮಾನ ಆಗಿ ಯಾರು ನೀವು ನ್ಯಾಯ ಈಗಲೇ ಸಿಗಬೇಕು, ಇಂಥ ಸಂದರ್ಭ ಸಿಗಬೇಕು. ನಾವು ಈ ವಿಚಾರಣೆ ಆಗಲಿ, ನಾವು ಒಂದು ಮೀಡಿಯಾ ಕೇಸ್ಗಳು ಹಾಕಿದ್ದೀವಿ ಮೀಡಿಯಾದ ಮೇಲೆ. ತೀರ್ಮಾನ ಆಗಲಿ. ಸುಬ್ಬಾರೆಡ್ಡಿ ಅವರೇ, ನಾನು ಇನ್ನೂ ಒಂದು ಕೇಳ್ತಾ ಇದ್ದೀನಿ ನೋಡಿ. ಈಗಾಗಲೇ ತಾವು ಮುಖ್ಯ ನ್ಯಾಯಮೂರ್ತಿಗಳನ್ನು ಬಹಳಷ್ಟು ಸಲ ಭೇಟಿ ಮಾಡಿದಿರಿ. ಅವ್ರು ಹೇಳಿದ್ರಿ ಮುಷ್ಕರ ನಿಲ್ಲಿಸಿ, ಕಕ್ಷಿದಾರರಿಗೆ ತೊಂದರೆ ಆಗ್ತಾ ಇದೆ. ಜೊತೆಗೆ ಬರೀ ಕಕ್ಷಿದಾರರಿಗೆ ಅಷ್ಟೇ ಅಲ್ಲ, ಅನೇಕ ವಕೀಲರಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ ದಿನನಿತ್ಯ ಸಂಪಾದನೆ ಮಾಡಿ ಬದುಕೋ ವಕೀಲರುಗಳಿದ್ದಾರೆ. ನೀವು ನ್ಯಾಯಾಲಯದ ಕಲಾಪವನ್ನು ಆರಂಭ ಮಾಡಿ ಬನ್ನಿ, ಮಾತುಕತೆ ಮಾಡೋಣ. ತಪ್ಪಿತಸ್ಥರು ಯಾರೇ ಇರಲಿ, ಅದು ವಕೀಲರೇ ಇರಲಿ, ಪತ್ರಕರ್ತರೇ ಇರಲಿ, ಪೊಲೀಸರೇ ಇರಲಿ, ಕಾನೂನಿನ ಮೂಲಕ ಹೋರಾಟ. ಕಾನೂನಿದೆ, ನ್ಯಾಯಾಲಯ ಇದೆ, ಅಲ್ಲಿ ನ್ಯಾಯದೇವತೆ ಮುಂದೆ ನಿಂತ್ಕೊಳ್ಳೋಣ. ಯಾರು ತಪ್ಪಿತಸ್ಥರು ಅವ್ರಿಗೆ ಶಿಕ್ಷೆ ಕೊಡೋಣ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದಾರೆ ತಾನೆ. ನೀವು ಮುಖ್ಯ ನ್ಯಾಯಮೂರ್ತಿಗಳಿಗೂ ಗೌರವ ಕೊಡ್ತಾ ಇಲ್ಲ ಅಂದ್ರೆ? ಮುಖ್ಯ ನ್ಯಾಯಾಧೀಶರಿಗೆ ನಾವು ಹೆಚ್ಚಿನ ಗೌರವ ಕೊಡ್ತಾ ಇದ್ದೀವಿ. ಬಟ್ ಒಂದೇನಂದ್ರೆ, ನಮ್ಮ ಡಿಮಾಂಡ್ಸು ಆಗೋವರೆಗೂ ಇಲ್ಲಿ ಯಾವ ಯುವಕರು ಕೂಡ ದಿನ ಕೆಲಸ ಇಲ್ಲ, ಅದರಿಂದ ತೊಂದರೆ ಆಯಿತು ಅನ್ನೋರು ಯಾರೂ ಒಬ್ಬರಿಲ್ಲ. ಎಲ್ಲರೂ ಯುನೈಟೆಡ್ ಆಗಿ ಫೈಟ್ ಮಾಡ್ತಾ ಇದ್ದೀವಿ. ನಾವು ಯುನೈಟೆಡ್ 100%. ಒಬ್ಬರು ಕೂಡ ಕೋರ್ಟ್ಗೆ ಹೋಗದಂಗೆ ಸಿವಿಲ್ ಕೋರ್ಟು ನೋಡಿ, ಏನೇ ಆಗಲಿ ಹೋರಾಟ ಮಾಡಿ. ಈಗ ನೋಡಿ, ನಿಮ್ಮ ಮೇಲೆ ಮೀಡಿಯಾ ಮೇಲೆ ಈಗ ನಾವು ಶಿವಮೊಗ್ಗದಲ್ಲಿ ಹಾಕಿದ್ದಾರೆ, ಹಾಸನಲ್ಲಿ ಹಾಕಿದ್ದಾರೆ, ಬೇರೆ ಕಡೆ ಹಾಕಿದ್ದಾರೆ. ಕಾನೂನು ಬದಲು ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ಹೋರಾಟ ಮಾಡ್ತಾನೆ ಇದ್ದೀವಿ. ನೋಡಿ, ನಮ್ಮನ್ನ ಸಿಟಿ ಸಿವಿಲ್ ಕೋರ್ಟಲ್ಲಿ ಪತ್ರಕರ್ತರನ್ನ ಹೊಡೆದು ಓಡಿಸಿದ ಮೇಲೆ, ಅವತ್ತು ಸಿಟಿ ಸಿವಿಲ್ ಕೋರ್ಟಲ್ಲಿ ಒಂದು 2,000-2,500 ವಕೀಲರಿದ್ರು. ಹಬ್ಬಬ್ಬ ಅಂದ್ರೆ ಪತ್ರಕರ್ತರ ಸಮೂಹ ಎಲ್ಲ ಸೇರಿ ಎಷ್ಟು ಜನ ಇದ್ರು? ಒಂದು 25-30 ಜನ ಇದ್ರು. ಅವರಿಗೆ ಹೊಡೆದು ಓಡಿಸಿ
ನಾವು ಕ್ಯಾಮರಾ ಹೊಡೆದಾಕಿ ನಮ್ಮ ಓಬಿ ವ್ಯಾನ್ಗಳನ್ನ ಹೊಡೆದಾಕಿ ಎಲ್ಲ ಆದ್ಮೇಲೆ ನಿಮ್ಮ ಶೂಟಿಂಗ್ ಹೆಂಗ್ ಮಾಡಕ್ ಸಾಧ್ಯ? ಈಗ ನಿಮ್ಮಲ್ಲಿ ಯಾರಾದರೂ ಒಂದು ಕಂಪ್ಲೇಂಟ್ ಸರಿ, ಕೊಡಿ, ನಿಮಗೆ ಕಂಪ್ಲೇಂಟ್ ಕೊಡ್ತೀವಿ, ಪರಿಹಾರ ಕೊಡ್ತೀರಿ? ಖಂಡಿತ ಪರಿಹಾರ ಕೊಡಿ. ಕೊಡಿ, ನಮಗಾಗಿರೋ ಏನಾಗಿದೆ ತುಂಬಿಕೊಡ್ತೀರಿ ನೀವು. ನಮ್ಗೆ ಕೊಡಿ ಸರ್, ನಾವು ಇದುವರೆಗೂ ಕೊಟ್ಟಿಲ್ಲ. ಇವತ್ತು ನಾವು ನಮಗೆ ಆಗಿರೋ ತೊಂದರೆಗಳನ್ನು ನಾವು ಮೊಕದ್ದಮೆಗಳಲ್ಲಿ ಮುಖಾಂತರ ಹಾಕಿದ್ದೀವಿ. ಈಗ ನ್ಯಾಯಾಲಯದಲ್ಲೂ ಕೂಡ ತಾವು ಹೇಳಿದ್ರೆ ಎಲ್ಲರ ಮೇಲೆ ಮೊಕದ್ದಮೆ ಹಾಕಬೇಕು ಅಂತ ನಾವು ಹಾಕಿದ್ದೀವಿ, ಹಾಕಿದ್ರಿ ತಾನೇ? ಹಾಕಿದ್ದೀವಿ, ಎಲ್ಲ ಆದ್ರೆ ಮೀಡಿಯಾದವ್ರ ಮೇಲೆ ಪತ್ರಕರ್ತರ ಪರವಾಗಿ ಕೂಡ ಯಾರು ವಕಾಲತ್ತು ವಹಿಸಬಾರದು. ಈ ರಾಜ್ಯದ ಎಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಅಡ್ವೊಕೇಟ್ ಜನರಲ್ಸ್ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವ ಎಲ್ಲ ನಿರ್ಧಾರಕ್ಕೆ ಬಂದಿದ್ರಿ ತಾನೆ? ಇದೇನು ಹಾಗಾದ್ರೆ? ಯಾವಾಗ ಸ್ಟೇಟಲ್ಲಿ ಏನು ತೀರ್ಮಾನ ಮಾಡೋಕ್ಕೆ ಆಗದೇ ಇದ್ದಾಗ, ಸ್ಟೇಟ್ ಗೌರ್ಮೆಂಟ್ನವ್ರು ಫೇಲ್ ಆಗಿದ್ರೆ ದೆನ್ ನೀವು ರಾಜೀನಾಮೆ ಕೊಡಿ, ನಾಳೆನೇ ಸೆಟ್ಲ್ ಆಗ್ತದೆ ಅಂತ ಹೇಳಿದ್ವಿ ಅಡ್ವೊಕೇಟ್ ಜನರಲ್ಲಿಗೆ. ಅವ್ರು ಹೇಳಿದ್ದಾರೆ, ನಾನು ನಿಜವಾಗಿಯೂ ಕೂಡ ಇದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ ಇಲ್ಲಿ ಅಶ್ಯೂರೆನ್ಸ್ ಕೊಟ್ಟವ್ರೆ. ವಕೀಲ ಸಮೂಹಕ್ಕೆ ಮಾಧ್ಯಮ ಬೇಕೋ ಬೇಡವಾ? ಛೇ ಈಗ ನೋಡಿ, ಮಾಧ್ಯಮ ಬೇಕೋ ಬೇಡವಾ? ನಾನು ಮುಂದೆ ಹೇಳ್ತೀನಿ. ಆದರೆ ತಾವು ಅದನ್ನು ಪರಿಹರಿಸೋ ಪ್ರಯತ್ನದಲ್ಲಿಲ್ಲ. ನಾವು ಯಾಕೆ ಅಂತಂದರೆ ರಾಜಕೀಯವಾಗಿ ಹೊರಗಡೆ ಇದ್ದೀವಿ ಅಷ್ಟೇ. ವಕೀಲ ವೃಂದದಲ್ಲಿ ಆ ರಾಜಕೀಯ ಇಲ್ಲ, ಎಲ್ಲರೂ ಒಂದೇ. ತಮಗೆ ಒಂದು ಹೇಳ್ತಿದ್ದೀನಿ ನೋಡಿ, ದಳದವ್ರು ಇದ್ದಾರೆ, ಬಿ ಜೆ ಪಿಯವರಿದ್ದಾರೆ, ಕಾಂಗ್ರೆಸ್ ಅವರಿದ್ದಾರೆ, SC ST ಅವರು ಎಲ್ಲ ಇದ್ದಾರೆ. ಎಲ್ಲರೂ ಕೂಡ ಯಾವಾಗಲೂ ಒಂದು ಕಾಸ್ಗಾಗಿ ಹೋರಾಟ ಮಾಡ್ತೀವಿ. ನಾವು ಹೊರಗಡೆ ರಾಜಕೀಯ ಪಕ್ಷಗಳು. ಸರಿ, ಹಾಗಾದ್ರೆ ಸುಬ್ಬಾರೆಡ್ಡಿ ಅವ್ರನ್ನ ಹೊರಗಾಗಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಿದ್ಯಾರು? ಏನು ರೆಸಲ್ಯೂಷನ್ ಏನಾಗಿಲ್ಲ. ಇಲ್ಲ ಏನಿಲ್ಲ. ಕೆಲವರು ಹೇಳಿದ್ರು ನೀವು ತೀರ್ಮಾನ ಮಾಡೋದಕ್ಕೆ ಅವ್ರಿಗೂ ಬಿಡಬೇಡಿ, ನಿಮ್ಮನ್ನ ರೂಮ್ನಲ್ಲಿ 3 ಗಂಟೆಗಳ ಕಾಲ ಕೂಡ ಅದೇನಿಲ್ಲ, ಅದೇನಿಲ್ಲ. ಅವ್ರೇ ಕೂಡಲ್ಲ. ನಾವು ಒಂದು ಇತ್ಯರ್ಥ ಮಾಡಿದ್ವಿ, ಮುಂದಕ್ಕೆ ಇದನ್ನು ಯಾವುದೋ ಒಂದು ತೀರ್ಮಾನ ಮಾಡಿಬಿಟ್ವಿ. ಹಿರೇಮಠರು ನಾವು ಎಲ್ಲ ಬಂದಿದ್ದರು, ಅಲ್ಲಿನೂ ಲಾರ್ಜ್ ನಂಬರ್ ಆಫ್ ಮೆಂಬರ್ಸ್ ಇದ್ದರು. ಕೋರ್ಟನ್ನು ಇದನ್ನು ಡೆಡ್ಲೈನ್ ಕೊಡೋಣ ಸರ್ಕಾರಕ್ಕೆ ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಅದ ನಂತರ ಸಾಲದು ಅಂತೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅನೇಕ ಯುವಕರು ಬಂದು ಇದು ಮಾಡಬಾರ್ದು, ತಿರುಗಿ ಒಂದು ರಿವ್ಯೂ ಮಾಡಬೇಕದು ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ರು. ಈಗಾಗಲೇ ನಾವೇನು ನಾವು ಅವರ ಅಭಿಪ್ರಾಯಕ್ಕೆ ನಾನು ವಿರೋಧವಾಗಿ ಹೋಗಲಿಲ್ಲ. ಆಲ್ ರೈಟ್ ಮಾಡೋಣ, ವಿರುದ್ಧ ರೆಸಲ್ಯೂಷನ್ ಪಾಸ್ ಆಗಿಲ್ಲ, ನೋ ರೆಸಲ್ಯೂಷನ್ ಇಲ್ಲ. ಯಾಕೆ ಕೂಡ ವಕೀಲ ಸಮೂಹ ಹಾಗಾದ್ರೆ ನಿಮ್ಮ ಹಿಡಿತದಲ್ಲಿದೆ, ಖಂಡಿತವಾಗಿ ಹೇಳ್ದಂಗೆ ಕೇಳ್ತಾ ಇದ್ದೀರಿ. ಖಂಡಿತವಾಗಿ ನಾವು ಹಾಗಾದ್ರೆ ಮುಖ್ಯ ನ್ಯಾಯಾಧೀಶರ ಏನು ಮಾತಿದೆ ಅವ್ರು ಕೇಳ್ಕೊಂಡ್ರು, ಅದನ್ನ ತಾವು ಕೇಳದೇ ಇರೋದಕ್ಕೆ, ಕಕ್ಷಿದಾರರಿಗೆ ಅನ್ಯಾಯ ಆಗ್ತಾ ಇರೋದಕ್ಕೆ, ಇದೆಲ್ಲದಕ್ಕೂ ನೇರ ಹೊಣೆ ನೀವೇ. ಹಾಗಾದ್ರೆ ನಾವು ಯಾಕೆಂದರೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ ಸಂಘ. ನಿಮಗೆ ಪತ್ರಕರ್ತರ ಮೇಲೆ ಆದ ಹಲ್ಲೆಗೆ ಒಂದು ವಿಷಾದ ಇದೆಯಾ? ಹೋಗ್ಲಿ, ಖಂಡಿತವಾಗೂ ಯಾರೇ ಆಗಿರಲಿ ಕೂಡ ನಾವು ಅದನ್ನು ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬ ವಕೀಲರು ಕೂಡ ನಾವು ಏರೇ ಆಗಿದ್ದರು, ನಮ್ಮ ವಕೀಲರೇ ಆಗಿದ್ದರೆ ಯಾರೇ ಆಗಿರಲಿ, ನನ್ನ ಭಾವನೆ ಇವತ್ತು ಕೂಡ ಅವ್ರು ವಕೀಲರಲ್ಲ. ನಾನು ನೋಡಿದ್ದೀನಿ, ಫೋಟೋಗಳು ಕೊಡಿಸ್ತೀನಿ ನಿಮಗೆ, ಇಲ್ಲೇ ಇದ್ದಾವೆ, ಅಲ್ಲ ತೋರಿಸ್ತೀನಿ. ಆ ರೀತಿ ಆಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ರೈಟ್ ಸುಬ್ಬಾರೆಡ್ಡಿ, ವಿಷಾದ ವ್ಯಕ್ತ. ರೈಟ್ ಸುಬ್ಬಾರೆಡ್ಡಿ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.